ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರುಗಳನ್ನು ಇಡಲು ಸರ್ಕಾರ ಸ್ಪಂದಿಸಿ ಐತಿಹಾಸಿಕ ನಿರ್ಣಯ ಮಾಡಿದ್ದು, ಇದನ್ನು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಸ್ವಾಗತಿಸುತ್ತಿದೆ. ಈ ಆದೇಶವನ್ನು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿ ಶೀಘ್ರವಾಗಿ ಜಾರಿಗೊಳಿಸಬೇಕೆಂದು ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮುತ್ತಣ್ಣವರು ಒತ್ತಾಯಿಸಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ರಾಜ್ಯದ ಹಲವಾರು ಮಹನೀಯರ ಹೆಸರುಗಳನ್ನು ವಿಮಾನ ನಿಲ್ದಾಣಗಳಿಗೆ ಇರಿಸಬೇಕೆಂದು ಸಮಿತಿಯಿಂದ ಹೋರಾಟ ಮಾಡುತ್ತಾ ಸರ್ಕಾರ ಗಮನ ಸೆಳೆಯುತ್ತಾ ಬರಲಾಗಿದೆ. ಅದರಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿವೇಶನ ಕಲಾಪದಲ್ಲಿ ಚರ್ಚೆ ಮಾಡಿ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರನ್ನು ಒಪ್ಪಿಗೆ ಸೂಚಿಸಿದೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರಕ್ಕೆ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಇಡಲು ರಾಜ್ಯ ಸರ್ಕಾರ ಸೂಚಿಸಿದ್ದು, ಕೂಡಲೇ ಶೀಘ್ರವಾಗಿ ಕೇಂದ್ರ ಸರ್ಕಾರ ಏರ್ಪೋರ್ಟ್ ಅಥಾರಿಟಿ ಮಂತ್ರಿಗಳು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಶೀಘ್ರ ತಮ್ಮ ಹೆಸರನ್ನು ನಿರ್ಧಾರ ಮಾಡಿ ಆದೇಶ ಹೊರಡಿಸಬೇಕೆಂದು ತಿಳಿಸಿದರು. 2013ರಲ್ಲಿ ಬೆಂಗಳೂರಿನ ಕೆಂಪೇಗೌಡರ ಹೆಸರನ್ನು ಆಗಿನ ಕೇಂದ್ರ ಸರ್ಕಾರ ಏನು ಅನೌನ್ಸ್ಮೆಂಟ್ ಮಾಡ್ತು, ಆಗಿನ ಕೇಂದ್ರ ಸರ್ಕಾರ ಅದನ್ನು ಲೋಕಾರ್ಪಣೆ ಮಾಡ್ತಲ್ಲ, ಅದೇ ದಿವಸ ಉದಯವಾಣಿ ಪತ್ರಿಕೆಯಲ್ಲಿ ಕರ್ನಾಟಕ ರಾಜ್ಯದ ಯಾವ ವಿಮಾನ ನಿಲ್ದಾಣಕ್ಕೆ ಏನೇನು ಹೆಸರು ಐತೆ ಅಂತಕ್ಕಂಥದ್ದು 2013, ಇವತ್ತು 2023, ಅವಾಗ 4 ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಈ ರೀತಿ ಹೆಸರಿಡಬೇಕಂತ ಒತ್ತಾಯ ಐತೆ ಅಂತೇಳಿ ಬಂದಿರತಕ್ಕಂಥದ್ದು. ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ ಬೆಳಗಾವ, ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ದಾಖಲೆ ಕೊಡ್ತೀನಿ ನಾನು ಏನ್ರಿ. ಆಮೇಲೆ ಮಂಗಳೂರಿಗೆ ರಾಣಿ ಅಪ್ಪಕ್ಕ, ಇದು 2013 ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಕಾಪಿ ನನ್ನ ಕಡೆ ಐತೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಅಡಿವೆಪ್ಪ ಅಕ್ಕಿ, ಎಚ್.ಎಫ್. ಮುದುಕಣ್ಣವರ್, ಶಿವಾನಂದ್ ಕರಿಗಾರ್, ಶಿವಾನಂದ್ ಜೋಗಿನ್, ಮಲ್ಲಿಕಾರ್ಜುನ್ ತಾಲೂರು, ವಿಜಯಕುಮಾರ್ ಅಪ್ಪಾಜಿ ಇದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.